ಇನ್ನು ದೆಹಲಿಯಲ್ಲಿ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಲಯಾಳಂ ನಟ ಮೋಹನ್ ಲಾಲ್ ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಲಾಯಿತು. श्री मोहन लाल जी, Director and producer Shri Mohan Lal is being honored with Dada Saheb Phalke. मिसेस चैटर्जी वर्सेस नॉर्वे के लिए प्रदान किया जा रहा है. Powerhouse performance in Jawan bringing to life. ಭಾರತ ಚಿತ್ರರಂಗದ ಮೇರು ಪ್ರತಿಭೆಗಳಿಗೆ ಅತ್ಯುನ್ನತ ಮುಕುಟ ಸಿಕ್ಕಿದೆ. Director and producer Shri Mohan Lal. मिसेस चैटर्जी वर्सेस Powerhouse performance in Jawan bringing. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ಗೆ ಫಾಲ್ಕೆ ಕಿರೀಟ. ಶಾರುಖ್ ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟ ನಟಿ ಪ್ರಶಸ್ತಿ. ಭಾರತ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈ ಬಾರಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ರ ಮುಡಿಗೇರಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಿನ್ನೆ ನಡೆದ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಲಾಲೆಟ್ಟಾ, ಈ ಕ್ಷಣ ನನ್ನದಲ್ಲ, ಮಲಯಾಳಂ ಚಿತ್ರರಂಗಕ್ಕೆ ಸೇರಿದ್ದು ಅನ್ನುವ ಮೂಲಕ ಮಾಲಿವುಡ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಮರ್ಪಿಸಿದ್ರು. Mohan Lal is being honored with Dada Saheb Phalke Award for the year 2023 in the 71st National Awards. President and distinguished guests, many congratulations. ಇನ್ನು ಜವಾನ್ ಚಿತ್ರದ ಅಭಿನಯಕ್ಕೆ ಕಿಂಗ್ ಖಾನ್ ಶಾರುಖ್ ಅತ್ಯುತ್ತಮ ನಟ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಮಿಸೆಸ್ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರದ ಅಭಿನಯಕ್ಕಾಗಿ ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ. Powerhouse performance in Jawan bringing to life a hero. मिसेस चैटर्जी वर्सेस नॉर्वे के लिए प्रदान किया जा रहा है. ಕರಣ್ ಜೋಹರ್ರ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಅತ್ಯುತ್ತಮ ಜನಪ್ರಿಯ ಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ವಿಧು ವಿನೋದ್ ಚೋಪ್ರಾರ ಕಥಲ್ ಎ ಜಾಕ್ಫ್ರೂಟ್ ಮಿಸ್ಟರಿ ಅತ್ಯುತ್ತಮ ಹಿಂದಿ ಚಲನಚಿತ್ರ ಪ್ರಶಸ್ತಿ ಪಡೆದಿದೆ. ದಿ ಕೇರಳ ಸ್ಟೋರಿ ಚಿತ್ರಕ್ಕಾಗಿ ಸುದೀಪ್ತೋ ಸೇನ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಕನ್ನಡದ ಸನ್ಫ್ಲವರ್ ದಿ ಫಸ್ಟ್ ಒನ್ ಟು ನೋ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರಕಥೆ ಅವಾರ್ಡ್ ಲಭಿಸಿದೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.